ಬೇಲು ಆಗಿತ್ತು, ಜಾಮೀನು ಮಂಜೂರಾಯಿತು. ಆ ಜಾಮೀನು ಮಂಜೂರಾದ ಈಗ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯವರು ಅವರನ್ನು ಮತ್ತೆ ಬಂಧಿಸುವ ಕೆಲಸನ ಮಾಡ್ತಾ ಇದ್ದಾರೆ. ಇವರು ಈ ಹಳೆಯ ಪ್ರಕರಣವನ್ನು ಇಟ್ಕೊಂಡು ಈ ದಿನ ಯಾಕೆ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ. ಯಾಕೆ ಅಂದರೆ ಅವತ್ತಿನಿಂದ ಇವರಿಗೆ ನಾರಾಯಣಗೌಡರು ಸಿಕ್ಕಿರಲಿಲ್ಲ. ನಾರಾಯಣಗೌಡರು ನಿಮ್ಮ ಮಾಧ್ಯಮಗಳಲ್ಲೇ ದಿನನಿತ್ಯ ಸಿಗುವಂಥವ್ರು, ಮತ್ತು ಪಬ್ಲಿಕ್ಕಿಗೂ ಕೂಡ ಜನಸಾಮಾನ್ಯರಿಗೂ ಕೂಡ ಸಿಗುವಂಥವ್ರು. ಅವರು ಇಷ್ಟು ದಿನಗಳವರೆಗೆ ಇವರು ಸಿಕ್ಕಿರಲಿಲ್ವಾ? ಮತ್ತು ಬಾಡಿ ವಾರೆಂಟ್ನ ಹಿಡ್ಕೋಬೋದಾಯ್ತು. ಇವರು ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಯಾವಾಗ ಬಂಧಿತ ಆದರು ಅವರು 27ನೇ ತಾರೀಕು, ಅವತ್ತೇ ಇವರೆಲ್ಲ ಈ ಥರ ಬಂಧಿತರಾಗಿದ್ದಾರೆ ಅಂತ ಅಂದಮೇಲೆ ಬಾಡಿ ವಾರೆಂಟ್ನ ತಗೋಬೋದಾಯಿತು. ಇವರು ಉದ್ದೇಶ ಏನು ಅಂತ ಅಂದರೆ ನಾರಾಯಣಗೌಡರನ್ನ ಕನಿಷ್ಠ ಎಷ್ಟು ಸಾಧ್ಯವೋ ಅಷ್ಟು ದಿನಗಳ ಕಾಲ ಜೈಲಲ್ಲಿ ಇರಿಸುವುದೇ ಈ ಹುನ್ನಾರ ಅಂತ ನಮಗೆ ಕಂಡು ಬರ್ತಾ ಇದೆ. ಏನಕ್ಕೆ ಅಂದರೆ ಈಗ ಹಲ್ಸೂರು ಗೇಟ್ ಅವ್ರು ಹಾಕೋ ಬರ್ತಾರೆ, ಇನ್ನೊಂದು ದಿನ ಇನ್ನೊಬ್ರು ಹಾಕೊಂಡು ಹೋಗ್ತಾರೆ. ಬಟ್ ಹಳೆಯ ಪ್ರಕರಣಗಳನ್ನ ಹಿಡ್ಕೊಂಡು ಬರ್ತಾ ಇದ್ದಾರೆ. ಹೊಸ ಪ್ರಕರಣಗಳಿಗೆ ಏನಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅಂದರೆ ಈ ಹೊಸ ಪ್ರಕರಣಕ್ಕೆ ಕಂಪಲ್ಸರಿ ನೋಟಿಸ್ ಮಾಡಬೇಕು ಅನ್ನೋ ರೂಲ್ ಇದೆ. ಆದ್ದರಿಂದ ಈ ಹಳೆ ಪ್ರಕರಣಗಳನ್ನ ಹುಡುಕ್ತಾ ಇದ್ದಾರೆ. ಇವರು ಹಳೆ ಪ್ರಕರಣಗಳನ್ನ ಯಾವ ರೀತಿ ಮಾಡಿರ್ತಾರೆ ಅಂದರೆ ಕ್ರೀಡಾಂಗಣಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಅಲ್ಲಿ ಹೆಸರುಗಳು ಬರ್ಕೊಂಡಿರ್ತಾರೆ, ಅಲ್ಲಿ ತಯಾರು ಮಾಡಿರ್ತಾರೆ. ಬಟ್ ಆದರೆ ಇವ್ರಿಗೆ ಏನು ನೋಟಿಸ್ ಕೊಟ್ಟಿರಲ್ಲ, ಇವ್ರ ಗಮನಕ್ಕೆ ಬಂದಿರಲ್ಲ. ಇಂಥವನ್ನೆಲ್ಲ ಇಟ್ಕೊಂಡು ಈ ಸಮಯದಲ್ಲಿ ಅವ್ರಿಗೆ ಬಹಳ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ. ಇದು ರಾಜಕೀಯ ಷಡ್ಯಂತ್ರ ಮತ್ತು ಇಲಾಖೆ ಷಡ್ಯಂತ್ರಗಳು ಅಂತ ಎಲ್ಲ ಸಾರ್ವಜನಿಕವಾಗಿ ನಾನೇನು ಹೇಳಬೇಕಾಗಿಲ್ಲ, ಅದು ಸಾರ್ವಜನಿಕವಾಗಿ ತಿಳಿದಿರೋಂಥ ವಿಚಾರ, ನಿಮ್ಮ ಮಾಧ್ಯಮದವ್ರಿಗೂ ತಿಳಿದಿರೋಂಥ ವಿಚಾರ. ಈ ರೀತಿ ಅವರನ್ನು ಇಳಿಸಿದ್ರೆ ಒಂದಲ್ಲ ಒಂದು ದಿನ ಕನ್ನಡಿಗರು ರಕ್ಷೆ ಹೇಳ್ತಾರೆ. ಮತ್ತು ನಮ್ಮ ಕಾನೂನು ಘಟಕನೂ ಕೂಡ ಇನ್ನು ಮುಂದೆ ನಮ್ಮದೇ ಆದಂಥ ಒಂದು ತಾಳ್ಮೆ ಇತ್ತು, ಆ ತಾಳ್ಮೆನ ನಾವು ಕಳ್ಕೋಬೇಕು.